ಕಾಂಗ್ರೆಸ್ ಸರ್ಕಾರ 75 ವರ್ಷಗಳಿಂದ ಈ ದೇಶವನ್ನು ಆಳಿತಕ್ಕಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ ಸರ್ಕಾರಕ್ಕೆ ಹಲವಾರು ದಲಿತ ಮುಖಂಡರು, ದಲಿತ ಯುವ ನಾಯಕರು, ದಲಿತರ ಎಲ್ಲ ಪದಾಧಿಕಾರಿಗಳು ಬಂದು ಈ ಕಾಂಗ್ರೆಸ್ ಸರ್ಕಾರಕ್ಕೆ ದುಡಿದಂಥ ಎಷ್ಟೋ ಒಬ್ಬ ದಲಿತ ನಾಯಕನಾಗಲಿ, ದಲಿತ ಅವರಿಗೆ ಯಾವುದೋ ಒಂದು ಸ್ಥಾನಮಾನ ಇಲ್ಲದೆ, ಒಂದು ಮುಖ್ಯಮಂತ್ರಿ ಸ್ಥಾನ ಇಲ್ಲದೆ ಪರದಾಡ್ತಾ ಇದ್ದಾರೆ. ಈಗಾಗಲೇ ಏನು ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ಈ ರಾಜ್ಯದ ಇಲ್ಲಿರ್ತಕ್ಕಂಥ ಎಲ್ಲ ದಲಿತ ಪರ ಸಂಘಟನೆಗಳು ಹೋರಾಟ ಮಾಡಿ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರಕ್ಕೆ ತಂದರು. ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಮನವಾದಿಗಳು ವ್ಯವಸ್ಥೆ ಮಾಡ್ತಾ ಇದೆ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಆತ್ಮೀಯ ಮಾಧ್ಯಮ ಮಿತ್ರರೇ, ಏನಿವತ್ತು ಮಾಧ್ಯಮ ವಿಚಾರವನ್ನು ತಿಳಿಸುವುದೇನೆಂದರೆ, ಕಾಂಗ್ರೆಸ್ ಸರ್ಕಾರ 75 ವರ್ಷಗಳಿಂದ ಈ ದೇಶವನ್ನು ಆಳಿತಕ್ಕಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ ಸರ್ಕಾರಕ್ಕೆ ಹಲವಾರು ದಲಿತ ಮುಖಂಡರು, ದಲಿತ ಯುವ ನಾಯಕರು, ದಲಿತರ ಎಲ್ಲ ಪದಾಧಿಕಾರಿಗಳು ಬಂದು ಈ ಕಾಂಗ್ರೆಸ್ ಸರ್ಕಾರಕ್ಕೆ ದುಡಿದಂಥ ಎಷ್ಟೋ ಮಹನೀಯರು ಬಂದು ಹೊರಟೋಗಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಸರ್ಕಾರ 75 ವರ್ಷಗಳಿಂದ ಇಲ್ಲಿಯ ತನಕ ಒಬ್ಬ ದಲಿತ ನಾಯಕನಾಗಲಿ, ದಲಿತ ಅವರಿಗೆ ಯಾವುದೋ ಒಂದು ಸ್ಥಾನಮಾನ ಇಲ್ಲದೆ, ಒಂದು ಮುಖ್ಯಮಂತ್ರಿ ಸ್ಥಾನ ಇಲ್ಲದೆ ಪರದಾಡ್ತಾ ಇದ್ದಾರೆ. ಈಗಾಗಲೇ ಏನು ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ಈ ರಾಜ್ಯದ ಇಲ್ಲಿರ್ತಕ್ಕಂಥ ಎಲ್ಲ ದಲಿತ ಪರ ಸಂಘಟನೆಗಳು ಹೋರಾಟ ಮಾಡಿ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರಕ್ಕೆ ತಂದರು. ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಮನವಾದಿಗಳು ವ್ಯವಸ್ಥೆ ಮಾಡ್ತಾ ಇದೆ, ಜಾತಿ ವ್ಯವಸ್ಥೆ ಮಾಡ್ತಾಯಿದೆ. ಅವರವರು ಜಾತಿ ಜನಾಂಗಗಳಿಗೆ ಅವ್ರಿಗೆ ಇವತ್ತು ಮೀಸಲಿಟ್ಕೊಂಡು ಅವರು ಇವತ್ತು ಮಂತ್ರಿ ಸ್ಥಾನ ಮಾಡ್ತಾಯಿದ್ದಾರೆ. ಇವತ್ತು ದಲಿತರಿಗೆ ಅನ್ಯಾಯ ಆಗ್ತಾಯಿದೆ. ಒಬ್ಬ ದಲಿತರು ಇವತ್ತು ಗುಲಾಮಗಿರಿ ಮಾಡ್ತಾಯಿದ್ರೆ. ಇವತ್ತು ನಾವು ದಲಿತರು ಇವತ್ತು ಈ ಮೇಲ್ವರ್ಗದ ಜಾತಿಗಳನ್ನ ನಾವು ಇವತ್ತು ಗುಲಾಮರಾಗ್ತಾಯಿದೆ. ಏನಿದ್ರೆ ಇವತ್ತು ಭಾರತ ಸಂವಿಧಾನ ಅಡಿಯಲ್ಲಿ ನಮಗೆ ಎಲ್ರಿಗೂ ಇವತ್ತು ಸಮಾನತೆ, ಸೋದರತ್ವ, ಸಮಬಾಳ್ವೆಯಿಂದ ಇರಬೇಕು ಒಂದು ಕಾನೂನು ಅಡಿಯಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರ್ಕೊಟ್ಟು ಈ ದೇಶಕ್ಕಾಗಿ. ಈ ದೇಶದಲ್ಲಿ ಇವತ್ತು ಆಗಿರ್ತಕ್ಕಂಥ ಎಲ್ಲ ಅವ್ಯವಹಾರಗಳು, ಜಾತಿ ವ್ಯವಸ್ಥೆ, ಮನುವಾದಿ ವ್ಯವಸ್ಥೆ, ಅಸ್ಪೃಶ್ಯತೆ ತಾಂಡವಾಳ್ತಾ ಇದೆ. ಇವತ್ತು 75 ವರ್ಷ ಸಂವಿಧಾನ ಬಂದರೂ ಸಹ ಅಲ್ಲಿಂದ ಇಲ್ಲಿ ತನಕ ದೌರ್ಜನ್ಯಗಳು, ದಬ್ಬಾಳಿಕೆಗಳು, ಅವಮಾನಗಳು ಮತ್ತು ಈ ದಲಿತ ಹೆಣ್ಣುಮಕ್ಕಳ ಮೇಲೆ ನಿರಂತರವಾಗಿ ಅಪಮಾನ ಮತ್ತು ಅತ್ಯಾಚಾರ ನಡೀತಾನೆ ಬರುತ್ತೆ. ಇವನ್ನೆಲ್ಲ ಕಡಿವಾಣ ಹಾಕಬೇಕಾದ್ರೆ ಶಿಕ್ಷಣ, ಸಂಘಟನೆ, ಹೋರಾಟದ 3 ಸೂತ್ರಗಳಿಂದ ಸಾಧ್ಯ. ಒಬ್ಬ ರಾಜಕೀಯ ವ್ಯಕ್ತಿಗಳಿಂದಾಗಲಿ ರಾಜಕೀಯ ಭ್ರಷ್ಟ ಅಧಿಕಾರಿಗಳಿಂದಾಗಲಿ ಈ ನಮ್ಮ ಹಕ್ಕನ್ನು ಪಡೆಯಲು ಸಾಧ್ಯವಿಲ್ಲ. ನಮ್ಮ ಶಿಕ್ಷಣ, ಸಂಘಟನೆ, ಹೋರಾಟದ ಮುಖಾಂತರ ನಮ್ಮ ಹಕ್ಕನ್ನು ಪಡೆಯಲು ಸಾಧ್ಯ. ಆತ್ಮ ಬಂಧುಗಳೇ, ಏನಿವತ್ತು ನಮ್ಮ ಅಜೆಂಡಾ ಇದೇ ತಿಂಗಳು ಸೋಮವಾರ 8ನೇ ತಾರೀಕು ಒಂದು ನಮ್ಮ ಆನೇಕಲ್ ಡಾಕ್ಟರ್ BR ಅಂಬೇಡ್ಕರ್ ಸಂಘ ವತಿಯಿಂದ ದಲಿತರಿಗೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂದೇಳಿ ಒಂದು ಭಾರಿ ಜನಸಮೂಹದಲ್ಲಿ ಒಂದು ಭಾರಿ ಪ್ರತಿಭಟನೆ ಮಾಡಲು ನಾವು ಸಂಘಟನೆ ಮುಖಾಂತರ ಹಮ್ಮಿಕೊಂಡಿದ್ರಿ. ನಮ್ಮ ಪ್ರತಿಭಟನೆ ಒಂದು ಜಾತಿ, ಒಂದು ಧರ್ಮ, ಒಂದು ವರ್ಗಕ್ಕೆ ನಮ್ಮ ಸಂಘಟನೆ ಸೀಮಿತವಿಲ್ಲ. ನಮ್ಮ ಸಂಘಟನೆ ಎಲ್ಲ ಜಾತಿ ಪರವಾಗಿ ಹೋರಾಟ ಮಾಡ್ತೀರಿ, ಎಲ್ಲ ಧರ್ಮದ ಪರವಾಗಿ ಹೋರಾಟ ಮಾಡ್ತೀರಿ, ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತೀರಿ, ಅಕ್ರಮ ವಿರುದ್ಧ ಹೋರಾಟ ಮಾಡ್ತೀರಿ, ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ. ನಮ್ಮ ಹೋರಾಟ, ನಮ್ಮ ಸಂಘಟನೆ ಹೋರಾಟ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತೀವಿ. ಏನೀಗಾಗಲೇ ನಮ್ಮ ದಲಿತರಿಗೆ ಈ ರಾಜ್ಯದಲ್ಲಿ ಸ್ಥಾನಮಾನ ಕೊಡಲೆಂದರೆ, ಮಂತ್ರಿ ಸ್ಥಾನ ಕೊಡಲೆಂದರೆ ಈ ರಾಜ್ಯದಲ್ಲಿ ಎಲ್ಲ ದಲಿತ ಪರ ಸಂಘಟನೆ ಒಂದಾಗಿ ಈ ರಾಜ್ಯವನ್ನು, ಈ ಕರ್ನಾಟಕ ರಾಜ್ಯ ಮುತ್ತಿಗೆ ಹಾಕಿ ಈ ಕರ್ನಾಟಕ ರಾಜ್ಯವನ್ನು ಬಂದ್ ಮಾಡ್ತೇನೆ ಹೇಳಿ ಆನೇಕಲ್ ಡಾಕ್ಟರ್ BR ಅಂಬೇಡ್ಕರ್ ಸಂಘ ವತಿಯಿಂದ ಒಂದು ಎಚ್ಚರಿಕೆ ಕೊಡ್ತೀನಿ. ಈಗ ಇರ್ತಕ್ಕಂಥ ರಾಜ್ಯದಲ್ಲಿ 75 ವರ್ಷ ಸರ್ಕಾರ ಬಂದು ಕಾಂಗ್ರೆಸ್ ಸರ್ಕಾರ ಇದುವರೆಗೂ ದಲಿತರೇ ವೋಟ್ ಆಗ್ತಾ ಇದ್ದಾರೆ, ಅದು ಇದುವರೆಗೂ ಕೊಡಿಲ್ಲ. ಏನು ಒತ್ತಾಯ ಮಾಡ್ತಾರೆ? ಈ ದೇಶದಲ್ಲಿ ನಾವು ಮೂಲ ನಿವಾಸಿ, ದೇಶ ವಾರಸ್ದಾರ ನಾವು, ಈ ದೇಶ ಕಡ್ದವ್ರು ನಾವು, ಈ ದೇಶಕ್ಕೆ ನಾವು ಬಂದಿರ್ತಕ್ಕ ನಾವು ಈ ಆದಿವಾಸಿಗಳು ನಾವು. ಆದಿ ಅಂದರೆ ಅದಕ್ಕೆ ಆದಿ ಕರ್ನಾಟಕ ಅನ್ನೋದು ನಾವು. ಈ ದೇಶದ ನಾವು ವಾರಸ್ದಾರು, ನಾವು ಆದಿ ದ್ರಾವಿಡ ಈ ದೇಶದ ನಾವು. ಏನು 75 ವರ್ಷಗಳಿಂದ ನಮಗೆ ಸಂವಿಧಾನ ಅಡಿಯಲ್ಲಿ ಸ್ವತಂತ್ರ ಸಂವಿಧಾನ, ಸಮಾನತೆ ಸಂವಿಧಾನದಲ್ಲಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗೋಸ್ಕರ ಇರ್ತಕ್ಕಂಥ ಸರ್ಕಾರ ಇದು. ದಲಿತರು ಇವತ್ತು ಓಟ್ ಪಡೆದು ದಲಿತರಿಗೆ ಮೋಸ ಮಾಡ್ತಾ ಇದ್ದಾರೆ ಈ ಸರ್ಕಾರ. ದಲಿತರು ಓಟ್ ಬೇಕು,
ದಲಿತರು ಮನೆಗೆ ಬಾಗ್ತೋದೆ, ಸ್ವಾಮಿ ಓಟ್ ಹಾಕಿ ನಾವು ಗೆಲ್ಲಿಸಿ ನಿಮ್ಗೆ ಅದು ಮಾಡ್ತೀನಿ, ನಿಮ್ಗೆ ಸ್ಥಾನಮಾನ ಕೊಡ್ತೀರಿ, ನಿಮ್ಗೆ ಮಿನಿಸ್ಟ್ರಿ ಮಾಡ್ತೀನಿ, ನಿಮ್ಮ ಮಿನಿಸ್ಟ್ರಿ ಗಿರಿ ಕೊಡ್ತೀನಿ ಹೇಳಿ ಇವತ್ತು ಸುಳ್ಳು ಸಭೆ ನಾವು ದಲಿತರ ಪರ ಅಂತ ಹೇಳ್ತಾರೆ ಸಿದ್ದರಾಮಯ್ಯ ಅವರು. ಇವತ್ತು ಎಲ್ಲಿ ದಲಿತರ ಪರ ಕೂಗಿ ಇಲ್ಲ ಸಿದ್ದರಾಮಯ್ಯನವ್ರಿಗೆ. ನಾವು ದಲಿತ ಲೀಡರು, ನಾನು ದಲಿತ ಮುಖಂಡ, ಆಯಿಂದ ನಾಯಕ ಅಂತಾರೆ. ಎಲ್ಲಿ ಸ್ವಾಮಿ ಆಯಿಂದ ನಾಯಕ? ಇವತ್ತು ದಲಿತನ ಕಮ್ಮಿ ಮಾಡಿರಿ, ನಿಮ್ಮ ಛಲ, ನಿಮ್ಮ ತಾಕತ್ತು ನಿಮ್ಗೆ ಇದ್ದಿದ್ರೆ ಇವತ್ತು ಇವರಾಗ್ಬೋದು, ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಆಗಿರ್ಬೋದು, ಪ್ರಿಯಾಂಕಾ ಖರ್ಗೆ ಆಗಿರ್ಬೋದು, ಪರಮೇಶ್ವರ ಆಗ್ಬೋದು, ಎಚ್.ಸಿ. ಮಹದೇವ್ ಆಗ್ಬೋದು, ಕೆ.ಎಚ್. ಮುನಿಯಪ್ಪ ಇರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು. ಇವ್ರು ಜ್ಞಾನ ಒಬ್ಬ ದಲಿತ ಮುಖಂಡರ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಿರಿ. ಇಲ್ಲಾದರೆ ನಿಮ್ಗೆ ಮುಂದಿನ ದಿನಗಳಲ್ಲಿ, ಮುಂದಿನ ಎಲೆಕ್ಷನ್ ಚುನಾವಣೆಯಲ್ಲಿ ನಿಮಗೆ ತಕ್ಕ ಪಾಠ ಕಲಿಸ್ತೀರಿ, ತಕ್ಕ ಉತ್ತರ ಕೊಡ್ತೀರಿ. ಮುಂದಿನ ದಿನಗಳಲ್ಲಿ ನಮ್ಮ ದಲಿತರಿಗೆ ಸ್ಥಾನಮಾನ ಕೊಡಿಲ್ಲ ಅಂದರೆ ನಿಮಗೆ ಮೊದಲು ಯಾವ ಥರ ಇತ್ತು BJP ಸರ್ಕಾರ ಅಧಿಕಾರಕ್ಕೆ ಬರ್ತಾಯಿದೆ, ನಿಮ್ಮನ್ನು ಇಲ್ಲಿಂದ ಓಡಿಸೋದು ಶತಸಿದ್ಧ. BJP ಸರ್ಕಾರ ಬಂದರೆ ಕೊಡ್ತಾರೆ ಸರ್. ಇಲ್ಲಿ BJP ಸರ್ಕಾರ, ದಳ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇಲ್ಲ. ನಮಗೆ ದಲಿತರಿಗೆ ಸ್ಥಾನಮಾನ ಬೆಳಬೇಕು. ಯಾವುದೇ ಸರ್ಕಾರ BJP ಆಗಿರ್ಬೋದು, ದಳ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ನಮ್ಗೆ ದಲಿತರಿಗೆ ಸ್ಥಾನಮಾನ ಕೊಡಬೇಕು. ಇವತ್ತು ನಾವು ದಲಿತರು ಓಟ್ ಹಾಕಿಲ್ಲ ಅಂದರೆ ಎಲ್ಲಿ ನಿಮ್ಮ ಸರ್ಕಾರ? ಯಾರಿಂದ ಸರ್ಕಾರ? ನಿಮ್ಮ ಸರ್ಕಾರ ಎಲ್ಲೋಯ್ತು ಇವಾಗ? ದಲಿತರು ಕೂಗಿಲ್ವಾ? ದಲಿತರಾಗಿ ಹುಟ್ಟಿತ್ತಪ್ಪ, ದಲಿತರು ಪ್ಯಾಂಟ್ ಹಾಕೋತಪ್ಪ, ದಲಿತರು ವಿದ್ಯಾವಂತರು ಆಗೋತಪ್ಪ, ದಲಿತರು ನಿಮ್ಗೆ ಓಟ್ ಹಾಕಿತ್ತಪ್ಪ. ಅಂದರೆ ಈ ಸತಿ CM ಕೊಡಿಲ್ಲ ಅಂದರೆ ನೀವು ದಲಿತರು ಬೇರೆ ದಲಿತರಿಗೆ ಸ್ಥಾನಮಾನ ಕೊಡಲಿ. ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ದಲಿತರಿಗೆ CM ಮಾಡಲೇಬೇಕು, CM ಸ್ಥಾನ ಕೊಡಲೇಬೇಕು, ಮುಖ್ಯಮಂತ್ರಿ ಮಾಡಲೇಬೇಕು. ಮುಖ್ಯಮಂತ್ರಿ ಸ್ಥಾನ ಯಾರೋ ನಮ್ಮ ದಲಿತ ಒಬ್ಬರು ನಾಯಕನಿಗೆ ಕೊಟ್ಟರೆ ನಾವು ಯಾವತ್ತೂ ಕಾಂಗ್ರೆಸ್ ಬಂಧಿಸ್ತೀರ. ನಿಮ್ಮ ಪರವಾಗಿ ನಮ್ಮಿಂದಲೇ ಇವತ್ತು ನಿಮ್ಗೆ ಸರ್ಕಾರ ನಡೀತಿರೋದು. ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಎಲ್ಲ ದಲಿತ ಪರ ಸಂಘಟನೆಗಳು, ಎಲ್ಲ ದಲಿತರು, ಎಲ್ಲ ಕಾರ್ಯಕರ್ತರು ಒಂದಾಗಿ ಇವತ್ತು ನಿಮ್ಗೆ ದುಡಿದು ಇವತ್ತು ನಿಮ್ಗೆ ಅಧಿಕಾರ ಕೊಡಿಸಿದ್ದೀವಿ ನಾವು. ನೀವು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಆಗಿರ್ಬೋದು, ಅವರ ಪುತ್ರ ಪ್ರಿಯಾಂಕಾ ಖರ್ಗೆ ಆಗ್ಬೋದು, ಎಚ್.ಸಿ. ಮಹದೇವಪ್ಪ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ನಮ್ಮ ಕೆ.ಎಚ್. ಮುನಿಯಪ್ಪ ಆಗಿರ್ಬೋದು, ಯಾರೇ ಆಗಲಿ, ಪರಮೇಶ್ವರ ಆಗಿರ್ಬೋದು, ಒಬ್ಬ ದಲಿತ ನಾಯಕನಿಗೆ ಮುಖ್ಯಮಂತ್ರಿ ಸ್ಥಾನ ಬೇಕೇ ಬೇಕು. ನಮ್ಮ ಹೋರಾಟ ನಿರಂತರ ಕೊಡಲಿ ಅಂದರೆ ಈ ರಾಜ್ಯದ ಎಲ್ಲ ದಲಿತ ಪರ ಸಂಘಟನೆ ಒಂದಾಗಿ ನಿಮ್ಗೆ ತಕ್ಕ ಪಾಠ ಕಲಿಸಿ ಮುಂದಿನ ದಿನಗಳಲ್ಲಿ, ಮುಂದಿನ ಚುನಾವಣೆಯಲ್ಲಿ ನಿಮ್ಗೆ ತಕ್ಕ ಪಾಠ ಕಲಿಸ್ತೀನಿ ಹೇಳ್ತಾ ನಾನು ಮಾತನ್ನು ಮುಗಿಸಿ. ಜೈ ಭೀಮ್. ಜೈ ಭೀಮ್. ಏನಿವತ್ತು ಇವತ್ತೇನು ಪತ್ರಿಕಾ ಮಾಧ್ಯಮನ ಏನಕ್ಕೆ ನಾವು ಕರೆದಿದ್ದೀವಿ ವರದಿಗೋಷ್ಠಿ ಅಂತ ಹೇಳಿದ್ರೆ, ದಲಿತರ ಮುಖ್ಯಮಂತ್ರಿ ಸ್ಥಾನ ದಲಿತರಿಗೆ ಬೇಕು ಅಂತೇಳಿ ನಾವೊಂದು ಬೃಹತ್ ಪ್ರತಿಭಟನೆಯನ್ನು ಆಗ್ರಹಿಸ್ತಾ ಇದ್ದೀವಿ. ದಲಿತರು ಇಷ್ಟು ದಿವಸ ದಲಿತರ ಪರವಾಗಿ, ದಲಿತರಿಗೆ ಅಂತೇಳಿ, ದಲಿತರೇ ಎಲ್ಲ ಅಂತೇಳಿ ದಲಿತರಿನಿಂದ 75 ವರ್ಷಗಳಿಂದ ಸತತವಾಗಿ ಓಟುಗಳನ್ನ ಬ್ಯಾಂಕಿಂಗ್ ಮಾಡ್ಕೊಂಡ್ಬಿಟ್ಟಿದ್ದೀರ. ಪ್ರತಿಯೊಬ್ಬರು ನೋಡಿದ್ರು ಕಾಂಗ್ರೆಸ್. ನಮ್ಮ ದಲಿತರಲ್ಲಿ ಎಷ್ಟೋ ಮುಖಂಡರು 75 ವರ್ಷದಿಂದ ಕಾಂಗ್ರೆಸ್ ಅಂತೇಳಿ ಈವರೆಗೂ ಹೋರಾಟ ಮಾಡಿಕೊಂಡೇ ಬರ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಅವಕಾಶ ಅವ್ರಿಗೆ ಇರೋದ್ರಿಂದ ದಲಿತರನ್ನ ಇದೇನು CM ಮಾಡಬೇಕು ಅಂತೇಳಿ ನಾವೆಲ್ಲ ಒಂದು ಹೋರಾಟವನ್ನು ಇಟ್ಕೊಂಡಿದ್ದೀವಿ. ಆ ಹೋರಾಟದಲ್ಲಿ ದಲಿತರನ್ನ ಏನಾದರೂ ಮುಖ್ಯಮಂತ್ರಿ ಮಾಡಲಿಲ್ಲ ಅಂತ ಹೇಳಿದ್ರೆ ಉಗ್ರ ಹೋರಾಟ ಮಾಡ್ತೀವಿ. ಹಾಗಾಗಿ ಇದರಲ್ಲಿ ನಮ್ಮ ದುಡ್ದಿರೋಂಥ ಹಳೆ ಮುಖಂಡರುಗಳಿದ್ದಾರೆ. ಜಿ. ಪರಮೇಶ್ವರ್ ಇದ್ದಾರೆ, ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದಾರೆ, ಮತ್ತು ಪ್ರಿಯಾಂಕಾ ಖರ್ಗೆ ಅವರಿದ್ದಾರೆ, ಮತ್ತು ಎಚ್.ಸಿ. ಮಹದೇವ್ ಇದ್ದಾರೆ, ಕೆ.ಎಚ್. ಮುನಿಯಪ್ಪ ಅವರಿದ್ದಾರೆ. ಹಾಗಾಗಿ ಹಳಬರೆಲ್ಲ ಸುಮಾರು ಜನ ಮುಖಂಡರು ಈ ಒಂದು ನಮ್ಮ ಕಾಂಗ್ರೆಸ್ಗೋಸ್ಕರ ದುಡ್ದಿರೋಂಥ ಎಲ್ಲ ಮುಖಂಡರುಗಳು ಅವ್ರಿಗೆ ಈ ಸಾರಿ ನಮಗೆ ಏನು ಮುಖ್ಯಮಂತ್ರಿ ಸ್ಥಾನ ಕೊಡಲಿಲ್ಲ ಅಂದ ಪಕ್ಷಕ್ಕೆ ಡಾಕ್ಟರ್ ಅಂಬೇಡ್ಕರ್ ಯುವಕರ ಸಂಘ ಏನಿದೆ, ನಾವು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಡಾಕ್ಟರ್ ಅಂಬೇಡ್ಕರ್ ಅವರ ಕನಸು ದಲಿತರ ಕೈಯಲ್ಲಿ ರಾಜ್ಯ ಕೊಡಿ ಅಂತೇಳಿ ಆಗಿಂದನೂ ಈ ಸಿದ್ಧಾಂತದಲ್ಲಿ ಬರ್ತಾನೆ ಇದ್ದಾರೆ. ಈವರೆಗೂ ಜಾತಿ 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 ಅಂತ ಸಾಯ್ತಾ ಇದ್ದೀರ ಹೊರತು ಒಂದು ದಿವಸ, 1 ವರ್ಷ, 5 ವರ್ಷ, 3 ವರ್ಷ ಒಂದು ಸಾರಿ ಆದರೂ ನಮ್ಮ ದಲಿತರಿಗೆ CM ಸ್ಥಾನ ನೀವು ಕೊಟ್ಟಿದ್ದೀರಾ? ನಮ್ಮ ಓಟ್ ಮಾತ್ರ ಬೇಕು, ನಮ್ಮವ್ರಿಗೆ ಯಾರಿಗೂ ನೀವು ಸ್ಥಾನಮಾನ ಕೊಡಬಾರ್ದಾ? ಈವರೆಗೂ ನಮ್ಮ ಹೆಣ್ಮಕ್ಳ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ ಎಲ್ಲ ಈವರೆಗೂ ನಡೀತಾನೇ ಬರ್ತಾ ಇದೆ. ಈವರೆಗೂ ಯಾವುದನ್ನು ಕಡಿವಾಣ ಹಾಕಿದ್ದೀರಾ? ಯಾವುದೂ ಹಾಕಲಿಲ್ಲ. ಆದರೂ ನಮ್ಮ ಜನ ಇವಾಗಲೂ ಕಾಂಗ್ರೆಸ್ ಅಂತ ಇದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಯಾರು ಇದೆಲ್ಲ ಮಾಡಿದ್ದು? ಎಲ್ಲ ನಮ್ಮಿಂದ ಓಟ್ ತೊಗೊಂಡು ನೀವೆಲ್ಲ ಓಟ್ ಬ್ಯಾಂಕಿಂಗ್ ಮಾಡಿಕೊಂಡು ಕಾಂಗ್ರೆಸ್ ಸರ್ಕಾರದಲ್ಲಿ ಇದೆಲ್ಲ ಇದು ದಲಿತರನ್ನ ಇವಾಗಲೂ ನೀವು ಮುಖ್ಯಮಂತ್ರಿ ಮಾಡಲಿಲ್ಲ ಅಂದರೆ ನಾಚಿಕೆ ಆಗಬೇಕು ನಿಮಗೆಲ್ಲ.
ಹಾಗಾಗಿ ಈಗ ನಾವು ಹೇಳೋದೇನೆಂದರೆ ನಮ್ಮ ರಾಜ್ಯ ಸಮಿತಿಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಂದ ಭಾರಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಸತತವಾಗಿ ದಲಿತ ಪರ ಪದಾಧಿಕಾರಿಗಳು ಜಿಲ್ಲಾ ಮಟ್ಟದ, ರಾಜ್ಯ ಮಟ್ಟದ ಮತ್ತು ಹೋಬಳಿ ಮಟ್ಟದ ಎಲ್ಲ ಶಾಖೆಗಳವರು ಎಲ್ಲ ನಮ್ಮ ದಲಿತ ಮುಖಂಡರು ಈ ಒಂದು ನಮ್ಮ ಹೋರಾಟಕ್ಕೆ ಕೈ ಜೋಡಿಸ್ಬೇಕು. ನಮ್ಮ ದಲಿತರು ಏನು ಮುಖ್ಯಮಂತ್ರಿ ಆಗೋ ತನಕ ಈ ಹೋರಾಟ ನಿಲ್ಲಿಸಬಾರ್ದು. ಎಲ್ಲ ಸರ್ ಮುಂದಿನ ನಾವು ಉಗ್ರ ಹೋರಾಟ ಮಾಡ್ತೀವಿ, ವಿಧಾನಸೌಧ ಮುತ್ತಿಗೆ ಹಾಕ್ತೀವಿ. ಓಟ್ ಯಾವ ರೀತಿ ಆಗ್ತದೆ ನಿಮ್ಗೆ? ಓಟ್ ಸರ್ ನಮ್ದು ಯಾವಾಗೂ ನಾವು ಕಾಂಗ್ರೆಸ್ ಅಂದ್ಕೊಂಡಿದ್ವಿ. ಕಾಂಗ್ರೆಸ್ ನಮ್ಗೆ ಬಂದಿಲ್ಲ ಅಂದಾಗ ಮುಂದಿನ ದಿನಗಳಲ್ಲಿ ನಾವು ಹೇಳ್ತೀವಿ ನಾವು ಯಾರು ಕೊಡಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ಯಾರು ನಮ್ಮ ದೇಶನ ಆಳ್ತಾರೆ ಅನ್ನೋ ವ್ಯಕ್ತಿ ನಾವು ಜಾತಿನ ಚೇಂಜ್ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ನಮ್ಮ ಸ್ಥಾನನಾದರೂ ನಾವು ಚೇಂಜ್ ಮಾಡ್ಕೊಳ್ಳೋ ಅಂಥ ಒಂದು ಕೆಪಾಸಿಟಿ ಇದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿದ್ದಾರೆ. ಆ ನಿಲುವಿನಲ್ಲಿ ನಾವು ಹಗಲು ರಾತ್ರಿ ನಾವು ದುಡಿತೀವಿ. ಈವರೆಗೂ ನಾವು ಕಾಂಗ್ರೆಸ್ನ 20-75 ವರ್ಷ ನಾವು ಸತತವಾಗಿ ನಡೆಸ್ಕೊಂಡು ಬಂದಿರೋದ್ರಿಂದ ಈ ಸಾರಿ ನಮ್ಮ ದಲಿತರ ಮುಖಂಡರಿಗೆ, ನಮ್ಮ ಖರ್ಗೆ ಅವ್ರಿಗಾಗ್ಬೋದು, ಜಿ ಪರಮೇಶ್ವರ್ ಅವ್ರಿಗಾಗ್ಬೋದು, ಜೆ ಎಚ್ ಮುನಿಯಪ್ಪ ಅವ್ರಿಗಾಗ್ಬೋದು, ಯಾರಿಗಾದ್ರೂ ಆಗಲಿ ಸರ್, ನಮ್ಮ ಪ್ರಿಯಾಂಕ ಖರ್ಗೆ ಇವರಿಗೆಲ್ಲ ನಾವು ಅವ್ರಿಗೆ ಸಪೋರ್ಟ್. ಮತ್ತು ಜಾರಕಿಹೊಳಿ ಅವರು ಅವರು ಸತತವಾಗಿ ದುಡಿದಿದ್ದಾರೆ. ಆಮೇಲೆ ತುಂಬ ಜನ ಮುಖಂಡರಿದ್ದಾರೆ, ಅವ್ರಿಗೆ ಯಾರಿಗಾದ್ರೂ ಒಬ್ಬರು ಕೊಡ್ರಿ. ಎಲ್ಲ ನೀವೇ ಅಂತ ಇದ್ದಾರೆ. ಮತ್ತು ನಮ್ಮ ಓಟು ನೀವು ತೊಗೊಂಡು ನಮಗೆ ನೀವು ಕೊಡ್ತಾ ಇಲ್ಲ, ಮತ್ತು ಯಾರಿಗೆ ಕೊಡ್ತೀರಾ ನೀವು? ಜಾತಿನೇ ಅಡ್ಡ ಇಟ್ಕೊಂಡು ಯಾಕ್ರೆ ಬದುಕ್ತಾ ಇದ್ದೀರಾ? ಜಾತಿನ ಬಿಟ್ಟು ಬದುಕಿ ನಮಗೂ ಒಂದು ಚಾನ್ಸ್ ಕೊಡಿ ಅಂತ ಹೇಳ್ತೀವಿ. ಈ ಮುಖಾಂತರ ನಾವು ಕೇಳ್ಕೊತಾ ಇದ್ದೀವಿ. ಮಾಧ್ಯಮ ಮಿತ್ರರ, ಈ ಸಾರಿ ಏನಾದರೂ ದಲಿತರಿಗೆ ಏನಾದರೂ ನೀವು CM ಪೋಸ್ಟಿಂಗ್ ಕೊಡಲಿಲ್ಲ ಅಂತೇಳಿ ಮುಂದಿನ ದಿನಗಳಲ್ಲಿ ನೀವು ನಮಗೇನು ನಮ್ಮ ಕೋರೆಗಾವಲ್ಲಿ ಯಾವ ಥರ ಒಂದು ಕತ್ತಿ ಮಚ್ಚಿ ಯಾವ ಥರ ಬಡ್ದು ಅರ್ಧಾಡಂಥದ್ದು ನೀವು ತೊಗೋಬೇಡಿ ಅಂತ ಹೇಳ್ತಾ ಈ ಒಂದು ನಮ್ಮ ಮಾಧ್ಯಮ ಮಿತ್ರರೆಲ್ಲರೂ ಕೇಳ್ಕೊತಾ ಇದ್ದೀವಿ. ಈ ಸರಿ ದಲಿತರ ಮುಖಂಡರು ಆಗಲೇಬೇಕು. ಆಗಿಲ್ಲ ಅಂತ ಹೇಳಿದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದಿಂದ ದಲಿತರ ಮುಖ್ಯಮಂತ್ರಿ ಸ್ಥಾನ ನೀಡಲು ಆಗ್ರಹಿಸಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತ ಈ ಮುಖಾಂತರ ಕೇಳ್ಕೊತಾ ಇದ್ದೀವಿ. ಸರ್ 8ನೇ ತಾರೀಕು ಸರ್, ಇದೇ ಮಂತು 8/12/2025 ಸೋಮವಾರ ಬೆಳಗ್ಗೆ 12 ಗಂಟೆಗೆ ಎಲ್ಲ ಪ್ರಗತಿಪರ ಚಿಂತಕರಾಗ್ಬೋದು ಮತ್ತು ಎಲ್ಲ ನಮ್ಮ ರಾಜ್ಯದ ಪದಾಧಿಕಾರಿಗಳು, ಜಿಲ್ಲಾ, ತಾಲೂಕು, ಹೋಬಳಿ ಹಾಗೂ ಶಾಖೆ ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲ ನಮ್ಮ ದಲಿತ ಮುಖಂಡರುಗಳು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ನಮ್ಮ ಈಗ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕು ಅಂತ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ. ರೇಣುಕಾ ವಿ ಬೊಮ್ಸಂದ್ರ, ಮಹಿಳಾ ರಾಜ್ಯಾಧ್ಯಕ್ಷರು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ಮಹಿಳಾ ರಾಜ್ಯಾಧ್ಯಕ್ಷರು, ರಾಜ್ಯ ವತಿಯಿಂದ ಮಾತಾಡ್ತಾ ಇದ್ದೀನಿ. ಜೈ ಭೀಮ್. ನಮ್ಮ ಮಾಧ್ಯಮ ಮಿತ್ರರಿಗೆ ಜೈ ಭೀಮ್ ಹೇಳ್ತಾ, ಇವತ್ತಿನ ದಿವಸ ನಾವು ಈ ಮಾಧ್ಯಮ ಮುಖಾಂತರ ಏನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದಿಂದ ನಮಗೆ ನಿಮ್ಮ ಇವಾಗ ಉಚಿತವಾಗಿ ಏನೇನು ಕೊಡ್ತಾಯಿದ್ದೀರಿ ಸರ್ಕಾರ, ನಮಗೇನೂ ಕೇಳ್ತಾ ಇಲ್ಲ. ಮತ್ತು ಇದೇ ಸರ್ಕಾರ ಅಂತೇನಿಲ್ಲ, ನೀವು ಯಾವ ಸರ್ಕಾರದವರು ಮುಂದೆ 28ಕ್ಕೆ ನಿಮ್ಮ ದಲಿತ ಇದಕ್ಕೆ CM ಮಾಡ್ತೀನಿ ಅಂತ ಯಾರು ಮುಂದೆ ಬರ್ತಾರೋ ಖಂಡಿತವಾಗ್ಲೂ ಅವ್ರು ಓಟು ಅಣ್ಣ ಕೇಳಿದ್ರು ಇದಕ್ಕೆ ಹಾಕ್ತೀರಾ, ಇದಕ್ಕೆ ಹಾಕ್ತೀರಾ, ನಮ್ಮ ಯಾವ ಇದಕ್ಕೆ ಇಲ್ಲ, ನಾವು ಯಾವ ಪಕ್ಷದವರು ಅಲ್ಲ. ಇವಾಗ ನಮ್ಮ ಹಳ್ಳಿಗಳ ಕಡೆ ಹೋಗಿ ನೀವು ಕೇಳಿ, ಹಳಬ್ರನ್ನೆಲ್ಲ ನಿಮ್ಮ ಓಟ್ ಯಾರಿಗೆ ಅಂದರೆ ನಮ್ಮ ಕೈಗೆ ಅಂತಾರೆ. ಇವಕ್ಕೇನಲ್ಲ ಇನ್ನೊಂದನ್ನಲ್ಲ, ಕೈಗೆ ಅಂದರೆ ಕಾಂಗ್ರೆಸ್ಸಿಂದ ಬರ್ತಾನೆ, ಕಾಂಗ್ರೆಸ್ ಅಂತಲೇ ಬಂದ್ಬಿಟ್ಟಿದೆ. ಅಂದರೆ ಈ ದಲಿತರಿಗೆ ಅಂತಲೇ ಕಾಂಗ್ರೆಸ್ ಅಂತಲೇ ಹುಟ್ಬಿಟ್ಟೈತೆ. ಎಲ್ಲ ನಮ್ಮನ್ನು ಬಳಸ್ಕೊತವ್ರೆ ಹೊರತು ನಮ್ಮನ್ನು ಯಾರು ಬೆಳೆಸ್ತಾ ಇಲ್ಲ. ಏನೋ ಒಂದು ಸ್ವಲ್ಪ ಮೂತಿ ವರ್ಷಕ್ಕೆ ಅಂತ ಯಾವುದೋ ಅದೊಂದು ಮಂತ್ರಿ ಸ್ಥಾನ ಇದೊಂದು ಮಂತ್ರಿ ಸ್ಥಾನ ಅಂತ ಕೊಟ್ಟು ನಮ್ಮವ್ರನ್ನ ಸುಮ್ಮನೆ ತಣ್ಣಗೆ ಮಾಡ್ತಿದ್ದಾರೆ. ಅದೆಲ್ಲ ಏನೂ ಮಾಡೋದು ಬೇಡ. ದಯಮಾಡಿ ನಮ್ಮ ದಲಿತರಿಂದನೇ ನೀವು, ನಿಮ್ಮಿಂದ ನಾವಲ್ಲ. ಪ್ರತಿ ಒಂದು ಜಾತಿ ಜನಾಂಗಕ್ಕೂ ನೀವುಗಳೇನು ಮಾಡ್ತಿದ್ದೀರಾ, 2 ವರ್ಷ ಅವರು 3 ವರ್ಷ ಇವರು ಎಲ್ಲ ಹಂಚ್ತಾ ಇದ್ದೀರಾ. ಆದರೆ ನಮ್ಮ ದಲಿತ ಜಾತಿಗೆ ಯಾರನ್ನ 1 ವರ್ಷ ನೀವು ಮಾಡಿ ಆಳ್ವಿಕೆ ಅಂತ ಕೊಟ್ಟಿದ್ದೀರಾ. ಯಾಕೆ? ಆ ಶಕ್ತಿ ನಮ್ಮಲ್ಲಿಲ್ವಾ? ಈ ದೇಶ ಕಟ್ತೋರ್ರಿ ನಾವು, ಈ ರಾಜ್ಯ ಕಟ್ಟಿದ್ದೇನು ದೊಡ್ಡ ವಿಚಾರ ಅಲ್ಲ. ಈ ದೇಶ ಕಟ್ತೋರು ನಾವು, ಮೂಲ ನಿವಾಸಿಗಳು, ದಲಿತರು ನೀವಲ್ಲ. ನೀವು ಸೆಂಟ್ರಲ್ ಬಂದಿದ್ದೀರಾ, ನೀವು ಆಳ್ವಿಕೆ ಮಾಡ್ತಾಯಿದ್ದೀರಾ. ದಯಮಾಡಿ ಎಲ್ಲ ಪಕ್ಷದವ್ರಿಗೆ ಹೇಳ್ತೀನಿ, ಯಾರು ಮುಂದೆ ನಾವು ದಲಿತ CM ಯಾರು ಮಾಡ್ತೀರಿ ಖಂಡಿತವಾಗೂ ಅವ್ರಿಗೆ ಬೆಂಬಲ ನಮಗಿದ್ದೇ ಇರುತ್ತೆ. ದಯಮಾಡಿ ನಮ್ಮೆಲ್ಲ ದಲಿತರ ಮುಖಂಡರಿಗೆ ಎಲ್ಲರಿಗೂ ಕೇಳ್ಕೊಳ್ಳೋದಿಷ್ಟೇ, ದಯಮಾಡಿ ಇವಾಗಾದರೂ ಎಚ್ಚೆತ್ಕೊಳ್ಳಿ. ನಾವು ಯಾರ ಪರನೂ ಇಲ್ಲಿ ಹೋರಾಟ ಮಾಡ್ತಾಯಿಲ್ಲ. ನಮ್ಮ ಒಂದು ಹೋರಾಟ ಬಂದು ಒಂದು ದಲಿತ CMಗೋಸ್ಕರ ಹೋರಾಟ ಮಾಡ್ತಾಯಿದ್ದೀವಿ. ಇವಾಗಾದರೂ ನಮ್ಮ ದಲಿತರು ಇವಾಗಾದರೂ ಎಚ್ಚೆತ್ಕೊಬೇಕು. ಇಲ್ಲಾಂದರೆ ನಾವು ಇನ್ನೂ ಕೆಳಮಟ್ಟಕ್ಕೆ ಹೋಗ್ತಾ ಇರ್ತೀವಿ ಹೊತ್ತು ಮೇಲೆ ಬರಲ್ಲ ನಾವು. ದಯಮಾಡಿ ಎಲ್ಲ ನಮ್ಮ ದಲಿತ ಪರ ಸಂಘಟನೆಗಳಾಗ್ಬೋದು ಮತ್ತು ಹಿರಿಯ ಹೋರಾಟಗಾರರಾಗ್ಬೋದು, ಪ್ರತಿಯೊಬ್ಬರು ಎಚ್ಚೆತ್ಕೊಳ್ಳಿ. ದಯಮಾಡಿ ನಮ್ಮ ಹೋರಾಟ ಕೊನೆ ತನಕ ಹೋರಾಟ. ಈ ಮುಂದಿನ ನಮ್ಮ ದಲಿತ CM ಆಗಬೇಕು. ದಲಿತರು CM ಆಗಬೇಕು. ಈ ದೇಶ ಕಟ್ತವ್ರು ನಾವು ರಾಜ್ಯ ಯಾವ ರೀತಿ ಆಳ್ತೀವಿ ಅಂತ ನೀವು ನೋಡಬೇಕು. ಖಂಡಿತವಾಗ್ಲೂ ಈ ಕೊನೆ ಪಕ್ಷ ನೀವು ಆ ಥರ ಮಾಡಲಿಲ್ಲ ಅಂತ ಹೇಳಿದ್ರೆ ಈ ಒಂದು 8ನೇ ತಾರೀಕು ಏನು ಹಮ್ಮಿಕೊಂಡಿದ್ದೀವಿ ಆ ಹೋರಾಟ ಅಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದಿಂದ ಮತ್ತು ನಮ್ಮ ದಲಿತ ಪರ ಸಂಘಟನೆಗಳಿಂದ ಉಗ್ರವಾದ ಹೋರಾಟ ಹಮ್ಮಿಕೊಳ್ತೀವಿ. ಮುಂದಿನ ದಿನಗಳಲ್ಲಿ
ನಾವು ಆನೇಕಲ್ಲಲ್ಲಿ ಹೋರಾಟ ಮಾಡ್ತಿದ್ವಿ. ಮುಂದಿನ ದಿನಗಳಲ್ಲಿ ನಮ್ಮ ವಿಧಾನಸೌಧ ಮುತ್ತಿಗೆ ಹಾಕೋ ಕೆಲಸ ಖಂಡಿತವಾಗ್ಲೂ ಮಾಡ್ತೀವಿ. ಆ ಕೆಲಸ ಮಾಡಿಸ್ಕೊಳ್ಳೋದು ಬೇಡ. ನಮ್ಮ ಏನು ಈ ನಮ್ಮ ಹೋರಾಟ ಒಬ್ಬ ದಲಿತರನ್ನ ಸಿ ಎಮ್ ಮಾಡಬೇಕು ಅಷ್ಟೇ ನಮ್ಮ ಹೋರಾಟ. ಕೊಡಿ, ನಮ್ಮನ್ನು ಕೊಡಿ. ನಾವು ನಮ್ಮ ಒಂದು ಆಳ್ವಿಕೆನೂ ನೋಡಿ, ನೀವು ನಿಮ್ಮ ಆಳ್ವಿಕೆ ನಾವೆಲ್ಲ ನೋಡಿದ್ದೀವಿ, ನಮ್ಮನ್ನೆಲ್ಲ ತುಳಿದಿರೋದು ನೋಡಿದ್ದೀವಿ. ಆದರೆ ನಿಮ್ಮಲ್ಲಿ ಜಾತಿ ವ್ಯವಸ್ಥೆ ಐತೆ, ನಮ್ಮ ದಲಿತರಲ್ಲಿ ಜಾತಿ ವ್ಯವಸ್ಥೆ ಇಲ್ಲ. ನಾವೆಲ್ಲ ಎಲ್ಲ ಜಾತಿ ಜನಾಂಗದವ್ರನ್ನ ಒಂದೇ ಥರ ನೋಡೋ ಜಾತಿ ಯಾವ್ದಾರ ಇದ್ದರೆ ಅದು ನಮ್ಮ ದಲಿತರ ಜಾತಿ ಮಾತ್ರ. ಎಲ್ಲದಕ್ಕೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಲ್ಲ ಜಾತಿ ಕೇಳ್ತೀರಾ. ಅಂಬೇಡ್ಕರ್ ವಿಚಾರ ಯಾವುದನ್ನ ಬಂದು ಪುತ್ಥಳಿ ಹೊಡೆದು ಯಾವ ಜಾತಿನೂ ಬರಲ್ಲ, ಬರೋದೊಂದೇ ಜಾತಿ, ಅದು ದಲಿತ ಜಾತಿ. ಆದರೆ ನಿಮ್ಮ ಒಂದು ಜಾತಿಗಳಿಗೆ ಎಲ್ಲ ನಿಮ್ಮ ಮುಖಂಡರುಗಳಿಗೆ ಒಂದು ಅನ್ಯಾಯ ಆಯಿತು ಅಂದರೆ ಅಲ್ಲಿ ಫಸ್ಟ್ ಎಂಟ್ರಿ ಕೊಡೋದು, ಫಸ್ಟ್ ಬರೋದು ನಮ್ಮ ದಲಿತ ಮುಖಂಡರು ಮಾತ್ರ, ದಲಿತ ಸಂಘಟನೆಗಳು ಮಾತ್ರ. ಎಲ್ಲ ನೋಡಿದ್ದೀವಿ. ಫಸ್ಟ್ ಬರೀ ಏನಾನ ನಿಮ್ಗಳು ಕೆಲಸ ಆಗಲಿಲ್ಲ ಅಂದರೆ ದಯವಿಟ್ಟು ನೀವು ಕೇಳಿಸ್ಕೊಳ್ಳಿ. ನಿಮ್ಗೇನ ಕೆಲಸ ಆಗಿಲ್ಲ ಅಂದರೆ ಮಾತೆತ್ರ ಅಂಬೇಡ್ಕರ್ ಸಂವಿಧಾನ ಅಂತ ಎಲ್ರಿಗೂ ಎಲ್ಲ ಜಾತಿ ಜನಾಂಗನ ಹೇಳ್ತೀರಿ. ಅಂಬೇಡ್ಕರ್ ಒಂದು ಪುತ್ಥಳಿ ಹೊಡೆದ್ರು, ಅಂಬೇಡ್ಕರ್ ಒಂದು ಕಲ್ಲು ಹೊಡೆದ್ರು, ಯಾರೂ ಬರೋಲ್ಲ. ಅಲ್ಲಿ ಬರೋ ದಲಿತರು ಮಾತ್ರ. ಅಂದರೆ ಈ ದೇಶದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರೋದು ದಲಿತರು, ಈ ರಾಜ್ಯದಲ್ಲಿ ಅತಿ ಜನಸಂಖ್ಯೆ ಇರೋದು ದಲಿತರು. ನಮ್ಮ ಮುಂದೆ ನೀವೇನು ಅಲ್ಲ. ಆದರೆ ದಯವಿಟ್ಟು ಮುಂದಿನ ದಿನಗಳಲ್ಲಿ ನಿಮ್ಗೊಂದು ಎಚ್ಚರಿಕೆ ಅಂತ ತಿಳ್ಕೊಳ್ಳಿ. ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ದಲಿತರನ್ನ CM ಮಾಡಲೇಬೇಕು. ಇಲ್ಲಾಂದರೆ ಮುಂದಿನ ದಿನ ಹೋರಾಟ ಮಾಡೇ ಮಾಡ್ತೀವಿ. ಉಗ್ರವಾದ ಹೋರಾಟ ಮುತ್ತಿಗೆ ಹಾಕೋದಂಥ ಸತ್ಯ ವಿಧಾನಸೌಧಕ್ಕೆ. ಹಂಗಂತ ಹೇಳ್ತಾ ನಾನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ಉಪಾಧ್ಯಕ್ಷ ಮಿಸ್ಟರ್ ರಾಮಣ್ಣ ಅಂತ ಹೇಳಿ. ಜೈ ಭೀಮ್.